ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅದು ಭವ ಯಾಕೆ ಕೇಳಿದೆ ಅಂದ್ರೆ ನಿಮ್ಮ ತಮ್ಮ ಹೇಳ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ನೀವು ತಪ್ಪು ಮಾಡಿ ಅದನ್ನ ಅವ್ರ ಮೇಲೆ ಹಾಕಿ ನಿಮ್ಮಪ್ಪ ಕೈಯಲ್ಲಿ ಸೊಂಟ ಮುರಿದೋ ಹಾಗೆ ಹೊಡಿಸ್ತಾ ಇದ್ರಂತೆ. ಬದಲಾಗದೇ ಇರೋ ಮನುಷ್ಯ, ಫಲ ಕೊಡದೇ ಇರೋ ಗಿಡ ಇದ್ದೂ ವ್ಯರ್ಥ. ಗೌತಮ ಬುದ್ಧ. ಡ್ಯಾಡ್, ನೀವು ಹೀಗೆ ಹಲ್ಕಿರ್ಕೊಂಡು ಕಣ್ಣಂಗೆ ಸಪೋರ್ಟ್ ಮಾಡ್ತೀರಿ. ಛೇ, ಅಮ್ಮ ಯಾಕೆ ಫೋನೇ ತಗೋತಾ ಇಲ್ಲ? ಅವ್ರು ಯಾವ ದೇವಸ್ಥಾನಕ್ಕೆ ಹೋದ್ರೋ ಗೊತ್ತೇ ಆಗ್ತಾ ಇಲ್ವಲ್ಲ. ನಾನು ಹೇಳೋದನ್ನ ಕೇಳಿಸ್ಕೊಂಡಿಲ್ಲ ಅಂದಂಗೆ ಆಯ್ತು. ಅವ್ರೇನು ಅಬ್ರಾಡ್ಗೆ ಹೋಗಿಲ್ಲ, ಮಾರಿಗುಡಿಗೆ ಹೋಗಿದ್ದಾರೆ. ತಾರಾ ಅತ್ತೆ ಅವ್ರು ಯಾಕೆ ಹೀಗೆ ಮಾಡಿದ್ರು? ಏನು ಮಾಡ್ತಿದ್ದಾರೆ? ಹಾಗಾದ್ರೆ ನಿಧಿ ಫ್ಯಾಮಿಲಿ ಮೇಲೆ ಅವ್ರಿಗೆ ದ್ವೇಷ ಇದೆಯಾ? ಅಥವಾ ನಂಗೇನಾದ್ರೂ? ನೇರವಾಗಿ ಕೇಳೋದು ಒಳ್ಳೇದು. ಕಣ್ಣು, ನಾನಿಲ್ಲಿದ್ದೀನಿ ಅಂತ ನಿನಗೆ ಹೇಗೆ ಗೊತ್ತಾಯ್ತು? ನನ್ಗೆ ಯಾಕೆ ಕಾಲ್ ಮಾಡ್ತಿದ್ಯಾ? ಮತ್ತೆ ನೀವಿಲ್ಲೇನು ಮಾಡ್ತಿದ್ದೀರಾ? ಗೊತ್ತಿಲ್ಲ ಕಣೋ, ದೇವ್ರು ನಿನ್ನನ್ನ ಕಳ್ಸಿದ್ನೋ ಅಥವಾ ನೀನೇ ದೇವ್ರಾಗಿ ಬಂದ್ಯೋ ಯಾವುದು ಗೊತ್ತಾಗ್ತಿಲ್ಲ. ಇವತ್ ನೀನ್ ಸಿಕ್ಕಿರ್ಲಿಲ್ಲ ಅಂದ್ರೆ ನನ್ನ ಕಥೆ ಏನಾಗ್ತಿತ್ತು ನೆನ್ಸ್ಕೊಂಡ್ರೆ ಭಯ ಆಗ್ತದೆ. ಭಯನ? ಏನಾಯ್ತು? ಈಗ ನನ್ನ ಕಾರ್ ಈ ರಸ್ತೆಲಿ ಹೋಯ್ತು, ನೋಡಿದ್ಯಾ? ಅವ್ರು ಯಾರು ಏನು ಯಾವುದು ಗೊತ್ತಿಲ್ಲ, ನನ್ನ ಅಟ್ಕಟ್ಟಿ ಬೆದರ್ಸಿ ಕಾರ್ ತಗೊಂಡು ಹೋಗ್ಬಿಟ್ರು. ಜೀವದ ಮೇಲೆ ಭಯಕ್ಕೆ ನಾನು ಮಾತೆ ಹೊರಡ್ಲಿಲ್ಲ. ನಿಮ್ಮೆಲ್ಲೂ ಅಟ್ಯಾಕ್ ಮಾಡಿದ್ರ? ಹಾಗಾದ್ರೆ ಯಾರಿರ್ಬೋದು ಇವರು? ನಿಮ್ಮೆಲ್ಲ ಅಟ್ಯಾಕ್ ಆಗಿಲ್ಲ ತಾನೇ? ಆರ್ ಯು ಆಲ್ ರೈಟ್? ಕಣ್ಣ, ಏನ್ ಕೇಳ್ದೆ ನೀನು? ನಿಮ್ಮೇಲೂ ಅಟ್ಯಾಕ್ ಮಾಡಿದ್ರ ಅಂತ ಕೇಳಿದ್ಯಾ? ಹಾಗಾದ್ರೆ ಅವ್ರು ಬೇರೆ ಯಾರ ಮೇಲಾದ್ರೂ
ಇಲ್ಲ ಏನಿಲ್ಲ, ಜಸ್ಟ್ ಕೇಳಿದೆ ಅಷ್ಟೇ. ನೀವು ಇಲ್ಲಿಗೆ ಬರಕ್ ಹೋದ್ರಿ? ನನ್ನ ಗ್ರಹಚಾರಕ್ಕೆ ಮೆಡಿಕಲ್ ಕ್ಯಾಂಪ್ ಇಲ್ಲೇ ಇತ್ತು ಅಂತ ಬಂದೆ. ನನ್ಗೇನು ಗೊತ್ತಿತ್ತು ಹೀಗೆಲ್ಲ ಆಗೋಗತ್ತಂತ. ನನ್ನ ಫ್ರೆಂಡಿಗೆ ಕಾಲ್ ಮಾಡ್ತೀನಿ. ಕಾರ್ ಸರ್ಚ್ ಮಾಡಬೇಕು ಮೊದಲು, ಅದನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ, ನೀನು ಹೊರಡು. ಇಲ್ಲ, ಇಟ್ಸ್ ಓಕೆ. ನೀವು ನನ್ನ ಜೊತೆ ಬನ್ನಿ, ಅಜ್ಜಿ ಎಲ್ಲ ಅಲ್ಲೇ ಇದ್ದಾರೆ. ಹೌದಾ, ಸರಿ ಹಾಗಾದ್ರೆ. ಅತ್ತೆ ಮೇಲೂ ಅಟ್ಯಾಕ್ ಆಗಿದೆ, ನಮ್ಮ ಮೇಲೂ ಅಟ್ಯಾಕ್ ಆಗಿದೆ. ಯಾರಿರ್ಬೋದು ಇದ್ರ ಹಿಂದೆ? ಅಕ್ಕ ಕೂತ್ಕೋ. ನಿನಗಾಗಿರೋ ನೋವು ನಿನಗೆ ಕಾಣಿಸ್ತಿಲ್ಲ ಅನ್ನೋ ಮಾತ್ರಕ್ಕೆ ನೋವಾಗಿಲ್ಲ ಅಂತಲ್ಲ. ನನ್ಗೇನು ಆಗಿಲ್ವೇ, ನನಗೆ ಪಾಪ ಕರ್ಣ ಅವ್ರದ್ದೇ ಚಿಂತೆ ಆಗ್ತಿದೆ. ಲಚ್ಚಿ, ನನಗೆ ನಿಮ್ಮೆಲ್ಲರ ಮನಸ್ಸಿನ ಆತಂಕನೂ ಅರ್ಥ ಆಗ್ತಾ ಇದೆ. ನೀವೆಲ್ಲ ನನ್ನನ್ನು ಬೈಕೊಂಡ್ರೂ ಪರವಾಗಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ. ಅಯ್ಯೋ ಬಿಡ್ತೂನೆ, ಆ ದೇವ್ರು ನಮ್ಗೆ ಯಾರು ತೊಂದರೆ ಕೊಡೋಕೆ ಬಂದ್ರು ಅವ್ರನ್ನ ಓಡಿಸಿ ನಮ್ಗೆ ಒಳ್ಳೇದೇ ಮಾಡಿದ್ದಾರೆ. ಕರ್ಣನ್ಗೂ ಏನೂ ಆಗಲ್ಲ ಕಡೆ. ಅತ್ತೆ, ಕರ್ಣ ಕೈ ತೋರಿಸಿ. ಏನೂ ಆಗಿಲ್ಲ. ನಿಮ್ಮ ಸ್ಟೂಡೆಂಟ್ ಸರಿಯಾಗಿ ಬ್ಯಾಂಡೇಜ್ ಹಾಕಿದಾಳೆ. ನಗ್ತಿದ್ದೀರಲ್ಲ, ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಅಲ್ಲ, ಯಾಕೆ ಇಷ್ಟೊಂದು ರಿಸ್ಕ್ ತಗೊಂಡ್ರಿ? ನನ್ನ ಕೈ ಹಿಡಿದು ತಡೆದಿರ್ಲಿಲ್ಲ ಅಂದಿದ್ರೆ ಈ ಗಾಯ ನಿಮ್ಗಾಗಿರೋದಲ್ವಾ? ಅವತ್ ನೀವು ನಿಮ್ ಜೀವನ ಒತ್ತೆ ಇಟ್ಟು ನನ್ನ ಕಾಪಾಡಿದ್ರಿ. ಆದ್ರೆ ಇವತ್ ನಾನು ಅಂತ ದೊಡ್ಡ ಸಾಧನೆ ಎಲ್ಲ ಮಾಡಿಲ್ಲ ಬಿಡಿ. ಸುಮ್ಮನೆ ಚಿಕ್ಕ ಗಾಯ ಆಗಿದೆ ಅಷ್ಟೇ. ಅತ್ತೆ, ನೀನು ಹೇಗೆ ಬಂದೆ ಇಲ್ಲಿಗೆ?